ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆಲ್ಮೋಸ್ಟ್ 10 ಡೇಸ್ ಆಗೋಗ್ಬಿಟ್ಟಿದೆ. ನಾನು ಯಾವುದೇ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ. ನನ್ನ ತಮ್ಲೈನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೌದು, ನಾನು ಕುಂಭಮೇಳಕ್ಕೆ ಹೋಗಿದ್ದೆ. ಸೊ ಹಂಗಾಗಿ ಯಾವುದು ವ್ಲಾಗನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಷ್ಟು ಟೈಮೇ ಸಿಕ್ಕಿಲ್ಲ. ಅಲ್ಲಿಂದ ಬಂದ ಮೇಲೂ 2-3 ಡೇಸ್ ಹುಷಾರಿಲ್ಲದಿದ್ದ ಕಾರಣ ನಾನು ಯಾವುದೂ ಎಡಿಟ್ ಮಾಡಲಿಕ್ಕೂ ನನ್ನ ಕೈಯಲ್ಲಿ ಆಗಲಿಲ್ಲ. ಬಟ್ ತುಂಬ ಲೇಟ್ ಆಗಬಾರ್ದು, ಯಾರಾದರೂ ಹೋಗೋರಿದ್ರೆ ಅವ್ರಿಗೂ ಏನಾದರೂ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೂ ಏನಾದರೂ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಎಷ್ಟಾಯಿತು ಏನು ಎತ್ತ ನನ್ನ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೆಂಗಿತ್ತು ಅಂತ ಅಂದ್ಬಿಟ್ಟು ಪಾರ್ಟ್ 1 ಪಾರ್ಟ್ 2 ಥರ ವ್ಲಾಗ್ಸ್ ಮಾಡಿ ಹಾಕ್ತೀನಿ. ಸೊ ಮತ್ತು ನಾವು ಹೇಗೆ ಹೋದ್ವಿ ಏನು ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೇ ಬಿ ನಿಮಗೆ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ. ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಹಾಸಮ್ ಆಗಿತ್ತು. ನೀವು ಎಲ್ಲನೂ ಹೋಗೋಗಿದ್ರೆ ಹೋಗ್ಬಿಟ್ಟು ಬನ್ನಿ. ಶಿವರಾತ್ರಿವರೆಗೂ ಮಹಾಕುಂಭಮೇಳ ಇರುತ್ತೆ. ಬಟ್ ಆದರೆ ನಿಜ ನಿಮಗೆ ಸ್ವಲ್ಪ ಹೆಲ್ತಿಯಾಗಿದ್ದು ಯಾರಿಗೆ ನಡೆಯೋಕ್ಕಾಗುತ್ತೆ ಅನ್ನೋರು ಮಾತ್ರ, ಮತ್ತು ಸ್ವಲ್ಪ ವಯಸ್ಸಾದವರು ಅಂತಂದರೆ ಸ್ವಲ್ಪ ಅವ್ರಿಗೆ ನಡೆಯೋಕ್ಕೆಲ್ಲ ಕಷ್ಟ ಆಗ್ಬೋದು. ಸೊ ಸ್ವಲ್ಪ ನೋಡಿಕೊಂಡು ಹೋಗಿ. ಮತ್ತು ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋದ್ರೂ ಸ್ವಲ್ಪ ಕಷ್ಟ ಆಗ್ಬೋದು. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಆರಾಮಾಗಿ ಹೋಗ್ಬಿಟ್ಟು ಬಂದ್ವಿ. ನಾವು ಹೋಗಿದ್ದು ವಯಾ ಪಟ್ನಾ ಇಂದ. ನೀವು ಬೇಕಾದರೆ ಲಕ್ನೋಗೆ ಹೋಗ್ಬೋದು, ಅಥವಾ ಡೈರೆಕ್ಟ್ ಕೆಲವರು ವಾರಣಾಸಿ ಕಾಶಿ ಮುಗಿಸ್ಕೊಂಡು ಪ್ರಯಾಗ್ರಾಜ್ಗೆ ಹೋಗ್ಬಿಟ್ಟು ಬರೋರು ಇದ್ದಾರೆ. ಸೊ ನಿಮಗೆ ಹೇಗೆ ಬೇಕೋ ಆ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನಾವು ಹೋಗಿದ್ದು ಪಟ್ನಾಯಿಂದ, ಬ್ಯಾಂಗ್ಳೂರ್ ಟು ಪಟ್ನಾಯಿಂದ ನಾವು ಪ್ರಯಾಗ್ರಾಜ್ಗೆ ಟ್ರೈನ್ ಬುಕ್ ಮಾಡಿದ್ವಿ. ಅಲ್ಲಿ ರೂಮೆಲ್ಲನೂ ಮೊದಲೇ ಬುಕ್ ಮಾಡ್ಕೊಂಡಿದ್ವಿ. ಇದು ಬಂದು ಬ್ಯಾಂಗ್ಳೂರು ಏರ್ಪೋರ್ಟು. ನೋಡಿ, ಬ್ಯಾಂಗ್ಳೂರು ಏರ್ಪೋರ್ಟ್ಗೂ ಬೇರೆ ಏರ್ಪೋರ್ಟ್ಗಳಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಇದು ಟರ್ಮಿನಲ್ 2 ಇದು. ಸೊ ಹೆಂಗೆ ಫುಲ್ ಎಲ್ಲ ಗೋಲ್ಡ್ ಥೀಮು ಸಖತ್ತಾಗಿತ್ತು. ಕ್ಲೀನ್ಲಿನೆಸ್ ಆಗಲಿ ಎಲ್ಲನೂ ಅಷ್ಟೇ, ಮೇಂಟೈನ್ ಮಾಡಿರೋದಾಗಲಿ ಎಲ್ಲನೂ ತುಂಬ ಚೆನ್ನಾಗಿತ್ತು. ನಾನು ಬಂದು ಟರ್ಮಿನಲ್ 2ನಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು. ಚೆಕ್ಕಿಂಗು ಅಷ್ಟೇ ಎಷ್ಟು ಟೈಟಾಗಿದೆ ಅಂತಂದರೆ, ಒಂದು ಎಕ್ಸ್ಪೀರಿಯನ್ಸ್ ಏನಾಯಿತು ಅಂದರೆ, ನಮ್ಗೆ ಕಾಂಪ್ಯಾಕ್ಟ್ ಪೌಡರ್ ಏನೋ ಬ್ಯಾಗಲ್ಲಿ ಇಟ್ಕೊಂಡಿದ್ರು. ಮೇ ಬಿ ಅವರು ಸಪ್ರೇಟಾಗಿ ಇಟ್ಟಿದ್ರು ಅಂತ ಅನಿಸುತ್ತೆ. ಸೊ ಅದ್ರ ಪೌಡರ್ನೂ ಬಿಡೋದಿಲ್ಲ ಅಂತಂತಂದ್ಬಿಟ್ಟು ಅದನ್ನು ತೆಗೆದ್ರು. ನಾವು ಅದೇ ನಮ್ಮ ಅಕ್ಕಗೆ ರೇಗಿಸ್ತಾ ಇದ್ವಿ, ನಿನ್ನ ಇಂಪಾರ್ಟೆಂಟ್ ಇದು ಹೊರಟೋಯ್ತು ಅಂತ ಅಂದ್ಬಿಟ್ಟು. ಅಷ್ಟು ಟೈಟ್ ಸೆಕ್ಯೂರಿಟಿ ಇದೆ. ತುಂಬ ಚೆನ್ನಾಗಿತ್ತು. ಟರ್ಮಿನಲ್ 2 ಮಾತ್ರ ತುಂಬ ಚೆನ್ನಾಗಿದೆ. ಆಮೇಲೆ ಆಲ್ಮೋಸ್ಟ್ ನಮ್ಮದು ಫ್ಲೈಟೂ ಅಷ್ಟೇ 1 ಅವರ್ ಡಿಲೇ ಆಯಿತು. ಸೊ ಹಂಗಾಗಿ ನಾವು ಅಲ್ಲೇ 1 ಅವರ್ ವೆಯ್ಟ್ ಮಾಡಿ ಹೋಗಬೇಕಾಯ್ತು. ಬಟ್ ನಿಜ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಬನ್ನಿ ಮುಂದೆ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ. ಏರ್ಪೋರ್ಟ್ ಒಳಗಡೆನೇ ಏನಾದರೂ ಬೇಕಾದರೂ ನೀವು ಶಾಪಿಂಗ್ ಎಲ್ಲ ಮಾಡ್ಕೊಳ್ಬೋದು. ನಾವು ಇವಾಗ ವೆಯ್ಟಿಂಗ್ ಏರಿಯಾಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಆಲ್ಮೋಸ್ಟ್ 1 ಅವರ್ ಡಿಲೇನೂ ಆಗಿದ್ದರಿಂದ ವೆಯ್ಟ್ ಮಾಡ್ತಿದ್ವಿ. ಅದಾದಮೇಲೆ ಹೊರಟ್ವಿ. ಇಲ್ಲಿಂದ ನಾವು ಫ್ಲೈಟ್ಗೆ ಹೋಗಿ ಸೆಟ್ಲ್ ಆಗಲಿಕ್ಕೇ 1 ಅವರ್ ತೊಗೊತಾರೆ. ಇಲ್ಲಿ ಸ್ಟಾರ್ಟಿಂಗಿಂದ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಮ್ಮದು ಫ್ಲೈಟ್ ಇರೋ ಜಾಗಕ್ಕೆ ನಮ್ಮನ್ನು ಬಿಟ್ಟು ಅಲ್ಲಿಂದ ನಾವು ಫ್ಲೈಟ್ಗೆ ಹೋಗಬೇಕು. ನಾವು ಹೋಗ್ತಾ ಬರ್ತಾ 2 ಕಡೆನೂ ನಾವು 2 ways ಫ್ಲೈಟ್ ಬುಕ್ ಮಾಡ್ಕೊಂಡಿದ್ವಿ. ಬ್ಯಾಂಗ್ಳೂರ್ ಟು ಪಾಟ್ನಾ ಟು ಬ್ಯಾಂಗ್ಳೂರು. ಅದು ಬಂದು ನಮಗೆ 18,000 ಚೇಂಜ್ ಆಯಿತು. 18,000 ಚೇಂಜಸ್ ಆಯಿತು. ಬಟ್ ಅದಾದಮೇಲೆ ನನ್ನನ್ನು ಕೇಳಿದವರೆಲ್ಲ ಅಷ್ಟಕ್ಕೆ ಮುಗ್ದೋಯ್ತಾ, ಅಷ್ಟು ಕಮ್ಮಿ ಆಯಿತಾ ಅಂತಂದ್ಬಿಟ್ಟು ಕೇಳ್ತಾಯಿದ್ರು. ಮೇ ಬಿ ನಾವು 15 days ಪ್ರಿಯಾರಿಟಿ ಬುಕ್ ಮಾಡಿದ್ರಿಂದ ನಮಗೆ ಕಮ್ಮಿ ಆಗಿತ್ತು ಅಂತ ಅನಿಸುತ್ತೆ. ಪರ್ ಪರ್ಸನ್ 18,000 ಚೇಂಜ್ ಆಯಿತು. ಹೋಗ್ತಾ ಬರ್ತಾ 2 ways. ಅಲ್ಲಿಂದ ಅಲ್ಲಿಂದ ನಾವು ಟ್ರೈನ್ ಬುಕ್ ಮಾಡಿದ್ವಲ್ಲ, ಅದು ಎಲ್ಲ ಸೇರಿ ಮೇ ಬಿ ನಮಗೆ ಟ್ರಾವೆಲಿಂಗು 23,000 ಅಥವಾ 24,000 ಒಳಗಡೆನೇ ಪರ್ ಪರ್ಸನ್ನು ಮುಗೀತು. ಫೈನಲಿ ಟೇಕ್ ಆಫ್ ಆಯಿತು. ನಿಜ ಎಕ್ಸೈಟ್ಮೆಂಟ್ ಇದೆ. ಹಂಗೇ ಕ್ರೌಡ್ ಇದೆ, ಅದು ಇದೆ ಅಂತಂದ್ಬಿಟ್ಟು ಎಲ್ಲ ನ್ಯೂಸ್ ಇರೋದ್ರಿಂದ ಸ್ವಲ್ಪ ಭಯನೂ ಇದೆ, ಹೇಗಾಗುತ್ತೋ ಏನೋ ಅಂತಂದ್ಬಿಟ್ಟು. ಬಟ್ ಎನಿವೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ ಹೋಗ್ತಾಯಿದ್ದೀವಿ. ಸೊ ನೋಡೋಣ ಬನ್ನಿ ಹೇಗಿದೆ ನನ್ನ ಎಕ್ಸ್ಪೀರಿಯೆನ್ಸ್ ಅಂತಂದ್ಬಿಟ್ಟು. ನಾನು ನಿಮಗೆ ಆಲ್ಮೋಸ್ಟ್ ಕಮಿಂಗ್ ವ್ಲಾಗ್ಸಲ್ಲೆಲ್ಲನೂ ಹೇಳ್ತಾ ಬರ್ತೀನಿ.
ಸೈಲೆಂಟಾಗಿ ನಾನು ಹೇಳಬೇಕು ಅಂತ ಅಂದ್ಕೊಂಡೆ. ಅಲ್ಲಿ ತುಂಬ ಚಳಿ 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 ಅಂತೆಲ್ಲ ಹೇಳ್ತಿದ್ದಾರಲ್ಲ, ಆ ಥರ ಎಲ್ಲ ಏನೂ ಇಲ್ಲ ಅಂತ ನನಗನ್ನಿಸ್ತು. ಬಿಕಾಸ್ ನಾನು ಬ್ಯಾಂಗ್ಳೂರಲ್ಲಿರೋ ಚಳಿನೇ ತಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತೀನಿ. ಹಂಗಾಗಿ ನಾನು ಜಾಕೆಟು ಅದು ಇದೆಲ್ಲ ಎಕ್ಸ್ಟ್ರಾ ಎತ್ಕೊಂಡು ಹೋಗಿದ್ದೆ. ಬಟ್ ಆದರೆ ನೀವು ಬ್ಯಾಂಗ್ಳೂರು ಚಳಿಗೆ ತಡ್ಕೋತೀರಾ ಅಂತಂದರೆ ಅಲ್ಲಿ ಏನಂತ ಚಳಿ ಇಲ್ಲ. ಸೇಮ್ ಬೆಳಗ್ಗೆ ಹೊತ್ತು ಸ್ವಲ್ಪ ಚಳಿ ಇರುತ್ತೆ, ಅದಾದಮೇಲೆ ಮಧ್ಯಾಹ್ನ ಎಲ್ಲ ಬೆಂಗಳೂರು ಥರನೇ ಬಿಸಿಲಿರುತ್ತೆ. ಸೊ ಬೆಟರ್ ನೀವು ಒಂದು ಪುಲೋವರೋ ಒಂದು ಜಾಕೆಟೋ ಏನಾದರೂ ಎತ್ಕೊಂಡು ಹೋದರೆ ಅಷ್ಟೇ ಸಾಕು. ಆ್ಯಂಡ್ ನೀವು ಆದಷ್ಟು ಲಗೇಜನ್ನ ಕಮ್ಮಿ ಮಾಡ್ಕೊಳ್ಳಿ. ಬಿಕಾಸ್ ರೂಮು ಅದು ಇದು ಸಿಕ್ಕಿದ್ರೆ ಪರವಾಗಿಲ್ಲ, ಇಲ್ಲಾಂದರೆ ಅದನ್ನು ಎತ್ಕೊಂಡೇ ಕ್ಯಾರಿ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಎಷ್ಟು ಕಮ್ಮಿ ಮಾಡ್ತೀರೋ ಅಷ್ಟು ಒಳ್ಳೆಯದು. ಫೈನಲಿ ನಾವು ಪಟ್ನಾ ಏರ್ಪೋರ್ಟ್ಗೆ ರೀಚ್ ಆದ್ವಿ. ಬ್ಯಾಂಗ್ಳೂರು ಏರ್ಪೋರ್ಟ್ಗೂ ಪಟ್ನಾ ಏರ್ಪೋರ್ಟ್ಗೂ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ ಬಿಡಿ. ಬ್ಯಾಂಗ್ಳೂರು ಏರ್ಪೋರ್ಟ್ ಸಖತ್ತಾಗಿದೆ. ಬ್ಯಾಂಗ್ಳೂರು ಯಾವಾಗಲೂ ಬ್ಯಾಂಗ್ಳೂರೇ ಇದೆ. ಹಂಗೂ ಹಿಂಗೂ ಇಲ್ಲಿಗೆ ರೀಚ್ ಆದ್ವಿ. ಇಲ್ಲಿಂದ ನಾವು ಟ್ರೈನಲ್ಲಿ ಟ್ರಾವೆಲ್ಲು. ಹಾಯ್ ಗೈಸ್, ನಾವಿವಾಗ ದಾನ್ಪುರ್ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಎಷ್ಟು ಕ್ಲೀನಾಗಿದೆ ಅಂತಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಕ್ಲೀನಾಗಿದೆ. ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತು, ಬಟ್ ಎಲ್ಲರೂ ತಿನ್ನೋಕ್ಕಾಗ್ದಿರ ಫೈನಲಿ ನೋಡಿ ಪಪ್ಸ್ ತೊಗೊಂಡಿದ್ದೀವಿ. ಬಟ್ ಇದಕ್ಕೆ ಕೆಚಪ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ ನಾನು ನಿಮಗೆ. ಅವ್ರು ಕೊಟ್ಟಿರೋ ಕೆಚಪ್ಪು ದಯವಿಟ್ಟು ನಮಗೆ ಬೇಡ ಅಂತಂದ್ಬಿಟ್ಟು ಬೇರೆ ವಿಧಿ ಇಲ್ದಿರ ಇದನ್ನು ತಿಂತಾ ಇದ್ದೀವಿ. ಬರ್ರಿ ತಿನ್ನೋಣ, ಹೇಗಿದೆ ಅಂತ ನೋಡೋಣ. ವೆಜಿಟೇರಿಯನ್ಸ್ ಪ್ರಾಬ್ಲಮ್. ಹೌದು, ಇದು ವೆಜಿಟೇರಿಯನ್ಸ್ ಪ್ರಾಬ್ಲಮ್ಮು. ಎಲ್ಲರೂ ಫುಡ್ ಅಡ್ಜಸ್ಟ್ ಆಗಲ್ಲ ನಮಗೆ. ನೋಡೋಣ, ತಿಂತಾ ಇದ್ದಾರೆ, ನಾನು ಕೇಳ್ತೀನಿ, ರಿವ್ಯೂ ಕೇಳ್ತೀನಿ ನೋಡಿ. ಓಕೆನಾ? ಓಕೆ, ಹೆಂಗೋ ಬ್ರೇಕ್ಫಾಸ್ಟ್ ಕತೆ ಮುಗೀತು. ಇದ್ರನ್ನ ತಿನ್ಕೊಂಡೆ ಇವತ್ತು ಕಾಲ ಹಾಕ್ಬೇಕಷ್ಟೇ. 8 o'clock ಹಾಂ, 8 o'clock. 8 o'clockಗೆ ನಾವು ಪ್ರಯಾಗ್ರಾಜ್ ಹೋಗ್ತೀವಿ. ಅಲ್ಲಿವರೆಗೂ ನಮ್ಗೆ ಆ ಪಪ್ಸಲ್ಲಿ ಪನ್ನೀರ್ ಇತ್ತು, ನಾನ್ ವೆಜ್ ಇತ್ತು, ನಂಗೆ ಗೊತ್ತಾಗಿಲ್ಲ, ಅದಕ್ಕೆ ಏನೇ ಬಿಸಾಕ್ಬಿಟ್ವಿ. ನೋಡಿ ಫೈನಲಿ ಇದೇ ನಮ್ಮದು ಇವತ್ತಿಂದು ಬ್ರೇಕ್ಫಾಸ್ಟ್ ಆಗಿದೆ. ಆದರೂ ತುಂಬಾ ಕಷ್ಟ. ಫುಲ್ ವೆಜಿಟೇರಿಯನ್ಸು ಈ ಥರ ಎಲ್ಲ ಈಚೆ ಬಂದು ತಿನ್ನೋದು ಮಾಡೋದು ಎಲ್ಲ ಸಖತ್ ಕ್ಲೀನು. ಅದಕ್ಕೆ ತಿನ್ನಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಟ್ರೈನ್ ತುಂಬ ಚೆನ್ನಾಗಿದೆ. ಥರ್ಡ್ AC ಟೈರ್ ಮಾತ್ರ, AC ಥರ್ಡ್ AC ಬುಕ್ ಮಾಡಿದ್ವಿ ನಾವು. ಸೊ ಟ್ರೈನ್ ನೀಟಾಗಿದೆ, ಸದ್ಯದ ಮಟ್ಟಿಗೆ ನೀಟಾಗಿದೆ, ಜನನೂ ಇಲ್ಲ. ಬಿಕಾಸ್ ನಮ್ಮದು ಟ್ರೈನ್ ಸ್ಟಾರ್ಟ್ ಆಗೋದು 12 o'clock. ಅಷ್ಟೊತ್ತಿಗೆ ನೋಡಬೇಕು ಯಾರ್ಯಾರು ಬರ್ತಾರೆ, ಏನೇನಾಗುತ್ತೆ ಅಂತ ಅಂದ್ಬಿಟ್ಟು. ಫೈನಲಿ ಅಟ್ ಪ್ರೆಸೆಂಟ್ ಎಲ್ಲರೂ ಆರಾಮಾಗಿದ್ದೀವಿ. ನೋಡೋಣ ನೆಕ್ಸ್ಟ್ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಬ್ಲಾಗ್. ಇವರಿಬ್ಬರಿಗೆ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಅಂತ ಅಂದ್ಬಿಟ್ಟು ಫೋನ್ ಮೇಲೆ ಫೋನ್ ಬರ್ತಾಯಿತ್ತು. ನನಗೆ ಮಾತ್ರ ಯಾರೂ ಫೋನ್ ಮಾಡ್ತಾ ಇರಲಿಲ್ಲ. ಬಟ್ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮತ್ತು ಇನ್ನೊಂದು ನನಗೆ ಆ ಥರ ಕಾಲೆಲ್ಲ ಮಾಡಿ ಇದು ಮಾಡೋದೆಲ್ಲ ನನಗೂ ಇಷ್ಟ ಆಗೋದಿಲ್ಲ. ಎನಿವೇ ಫೈನಲಿ ನಾವು ಪ್ರಯಾಗ್ರಾಜ್ ಚೌಕಿಗೆ ರೀಚ್ ಆದ್ವಿ. ಪ್ರಯಾಗ್ರಾಜ್ ಚೌಕಿ ಅಂತಂದರೆ ಪ್ರಯಾಗ್ರಾಜ್ ಹಿಂದಿನ ಸ್ಟಾಪು. ಸೊ ಪ್ರಯಾಗ್ರಾಜ್ ಚೌಕಿನಲ್ಲಿ ಇಳಿಯೋದ್ರಿಂದ ನೀವು ಕ್ರೌಡಲ್ಲಿ, ಟ್ರಾಫಿಕಲ್ಲಿ ಎಲ್ಲನೂ ಸಿಕ್ಕಾಕೊಳ್ಳೋದ್ರಿಂದ ಎಸ್ಕೇಪ್ ಆಗ್ಬೋದು. ಇಲ್ಲೇನು ಅಷ್ಟು ಕ್ರೌಡು ಆ ಥರ ಎಲ್ಲ ಏನೂ ಇರೋದಿಲ್ಲ. ಪ್ರಯಾಗ್ರಾಜ್ ಜಂಕ್ಷನಲ್ಲಿ ಇಳಿದ್ರೆ ನಿಮಗೆ ಈ ಟ್ರಾಫಿಕ್ಕು, ಕ್ರೌಡು ಅಂತೆಲ್ಲನೂ ಸಿಕ್ಕಾಕೊಂಡ್ಬಿಡ್ತೀರಾ. ಆಮೇಲೆ ನಮ್ಮ ರೂಮೂ ಅಷ್ಟೇ, ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ದೂರ ಇತ್ತು. ಅಲ್ಲಿಂದ ನಮ್ಮ ತ್ರಿವೇಣಿ ಸಂಗಮಕ್ಕೆ 1.5 ಕಿಲೋಮೀಟರ್ ಏನೋ ಇತ್ತು ಅಂತ ಅನಿಸುತ್ತೆ, ಅಷ್ಟೇನೇ. ಬಟ್ ಆದರೆ ರೂಮು ಅಷ್ಟೊಂದು ಪೇ ಮಾಡಿದ್ರೂ ಕ್ಲೀನಾಗೆಲ್ಲ ಏನೂ ಇರಲಿಲ್ಲ. ಅದಕ್ಕೋಸ್ಕರ ನಾನು ರೂಮ್ ಟೂರ್ ಎಲ್ಲ ಏನೂ ಮಾಡಿಲ್ಲ ಇಲ್ಲಿ. ಬಿಕಾಸ್ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಮನೆಗಳನ್ನೇ ರೂಮ್ಗಳಾಗಿ ಕನ್ವರ್ಟ್ ಮಾಡಿದ್ದಾರೆ ಇವಾಗ. ಬಿಕಾಸ್ ಇವಾಗ ಅಲ್ಲಿರೋ ಬಿಸ್ನೆಸ್ಗೋಸ್ಕರ ಎಲ್ಲನೂ ಕನ್ವರ್ಟ್ ಮಾಡಿದ್ದಾರೆ. ನಾವು ಜಸ್ಟ್ ಒಂದೇ ರೂಮ್ಗೆ 2 nights ಇದ್ವಿ ನಾವು ಪ್ರಯಾಗ್ರಾಜಲ್ಲಿ. 15,000 ಪೇ ಮಾಡಿದ್ದೀವಿ. ಸೊ ಹಂಗಾಗಿ ನಾನು ರೂಮ್ ಟೂರ್ ಎಲ್ಲ ಏನೂ ಮಾಡಿಲ್ಲ. ಇದು ನಮ್ಮ ರೂಮ್ ಪಕ್ಕನೇ ಒಂದು ರೆಸ್ಟೋರೆಂಟ್ ಇತ್ತು, ಇದ್ದಿದ್ರಲ್ಲಿ ಇದು ಸ್ವಲ್ಪ ಕ್ಲೀನಾಗಿತ್ತು. ಸೊ ಹಂಗಾಗಿ ಸ್ವಲ್ಪ ಊಟ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಇನ್ನೇನು ರೈಸು ಗೀಸು ಸೌತ್ ಇಂಡಿಯನ್ ಎಲ್ಲ ಏನೂ ಸಿಕ್ಕೋದಿಲ್ಲ. ಸಿಕ್ಕಿದ್ದೆ ತಿಂದು ಸ್ವಲ್ಪ ರೆಸ್ಟ್ ಮಾಡಬೇಕಷ್ಟೇನೆ. ಬೆಳಗ್ಗೆ ಮತ್ತೆ ಬೇಗ ಎದ್ದು ಹೋಗ್ಬೇಕಾಗಿದ್ದರಿಂದ ಏನೋ ಒಂದು ತಿಂದು ಹೊರಟ್ವಿ. ಎನಿವೇ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.